ಸದ್ಯ ಸಾತ್ವಿಕ್ಗೆ ಯಾವುದೇ ರೀತಿಯಾದಂತಹ ಗಂಭೀರ ಸಮಸ್ಯೆಗಳಿಲ್ಲ. ಸಿಟಿ ಸ್ಕ್ಯಾನ್ಗಾಗಿ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡಿದ್ದೀವಿ. 2 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನಿಗಾ ವಹಿಸಲಿದ್ದಾರೆ ವೈದ್ಯರು. ನಾವು 2 ದಿನಗಳ ಕಾಲ ಆತನನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರ ನಿಗಾದಲ್ಲಿ ಆತನನ್ನ ಇರಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ವೈದ್ಯರು ಹೇಳಿದ್ದಾರೆ. TV5 ಕನ್ನಡಕ್ಕೆ ತಾಲೂಕು ವೈದ್ಯಾಧಿಕಾರಿ ಕುಲಕರ್ಣಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸತತ 20 ಗಂಟೆಗಳ ಕಾಲ ತಲೆ ಕೆಳಗಾಗಿ ಸಾತ್ವಿಕ್ ಬಿದ್ದಿದ್ದ. ಹೀಗಾಗಿ ಮತ್ತೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆ ಬರಬಾರದು. ಆ ಕಾರಣಕ್ಕಾಗಿ 2 ದಿನಗಳವರೆಗೆ ಜಿಲ್ಲಾ ಆಸ್ಪತ್ರೆಯಲ್ಲೇ ಆತನನ್ನ ನಿಗಾದಲ್ಲಿ ಇರಿಸ್ತೀವಿ. ಅದೇ ರೀತಿಯಾಗಿ ಸಿಟಿ ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ ಅಂತ ವೈದ್ಯಾಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಆ ಬಾಲಕ ಸಾತ್ವಿಕ್ನನ್ನ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ವೈದ್ಯರ ನಿಗಾದಲ್ಲಿ ಕೂಡ ಆತ ಶುಶ್ರೂಷೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಇದಾದ ಬಳಿಕ ಜಿಲ್ಲಾ ಆಸ್ಪತ್ರೆಗೆ ಆತನನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾಕಂದರೆ ಉಲ್ಟಾ ಬಿದ್ದಿದ್ದ, ಹೀಗಾಗಿ ಏನಾದರೂ ತಲೆಯ ಒಳಗೆ ಏನಾದರೂ ಪೆಟ್ಟು ಬಿದ್ದಿದೆಯಾ ಅಥವಾ ಏನಾದರೂ ಆಗಿದೆಯಾ ಅನ್ನುವಂತಹ ವಿಷಯಗಳು ಗೊತ್ತಾಗಬೇಕು ಅಂತಂದರೆ ಸಿಟಿ ಸ್ಕ್ಯಾನ್ ಮಾಡಲೇಬೇಕಾಗತ್ತೆ. ಹೀಗಾಗಿ ಸಿಟಿ ಸ್ಕ್ಯಾನ್ ಒಂದು ಮಾಡಿಕೊಂಡು ಎಲ್ಲವನ್ನ ಖಾತರಿಪಡಿಸ್ಕೊಳ್ತೀವಿ ಅಂತ ವೈದ್ಯರು ಸಿಟಿ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಜಿಲ್ಲಾ ಆಸ್ಪತ್ರೆಗೆ ಆತನನ್ನು ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ 2 ದಿನಗಳ ಕಾಲ ಬಾಲಕ ಸಾತ್ವಿಕ್ನನ್ನು ಜಿಲ್ಲಾ ಆಸ್ಪತ್ರೆಯಲ್ಲೇ ವೈದ್ಯರ ನಿಗಾದಲ್ಲಿ ಇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಎಲ್ಲ ರೀತಿಯಾದಂತಹ ಪ್ರಾಥಮಿಕ ತಪಾಸಣೆಗಳನ್ನು ಮಾಡಿದಾಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಬಾಲಕ ಸಾತ್ವಿಕ್ ಸೇಫ್ ಆಗಿದ್ದಾನೆ. ಅದೇ ರೀತಿಯಾಗಿ ಸ್ಯಾಚುರೇಷನ್ ಲೆವೆಲ್ ಆಗಿರಬಹುದು, ಆಮ್ಲಜನಕದ ಲೆವೆಲ್ ಆಗಿರಬಹುದು, ಬ್ಲಡ್ ಪ್ರೆಷರ್ ಆಗಿರಬಹುದು, ಶುಗರ್ ಲೆವೆಲ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಆದಷ್ಟು ಬೇಗ ಆತ ಚೇತರಿಸ್ಕೊಳ್ತಾನೆ ಅಂತ ಈಗಾಗಲೇ ವೈದ್ಯರು ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇನ್ನು ಮುಂದಾದರೂ ಕೂಡ ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಅದೇ ರೀತಿಯಾಗಿ ತೆರೆದ ಕೊಳವೆ ಬಾವಿಗಳಿದಾವಲ್ಲ, ಓಪನ್ ಆಗಿ ಬಿಟ್ಟಿರುವಂತಹ ಕೊಳವೆ ಬಾವಿಗಳು, ಹೊಲ ಗದ್ದೆ ಕೃಷಿ ಭೂಮಿಗಳಲ್ಲಿ ಬಿಟ್ಟಿರುವಂತಹ ಕೊಳವೆ ಬಾವಿಗಳನ್ನು ಆದಷ್ಟು ಬೇಗ ಮುಚ್ಚೋದಕ್ಕೆ ಅಂತ ರಾಜ್ಯ ಸರ್ಕಾರ ಕೂಡ ಒಂದು ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಜಿಲ್ಲಾಡಳಿತಗಳು ಕೂಡ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಒಂದೇ ಒಂದು ನಿರ್ಲಕ್ಷ್ಯ, ಆ ಮಗುವಿನ ತಂದೆ ಒಂದೇ ಒಂದು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ತನ್ನದೇ ಮಗುವಿನ ಒಂದು ಪ್ರಾಣಕ್ಕೆ ಕುತ್ತು ತಂದುಕೊಂಡಿದ್ರು. ಇದಾದ ಬಳಿಕ ಇಡೀ ರಾಜ್ಯದ ಒಂದು ಪ್ರಾರ್ಥನೆ, ಇನ್ನು SDRF ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಸತತ ಪ್ರಯತ್ನದಿಂದಾಗಿ ಮಗು ಸಾತ್ವಿಕ